ಈಗ ಉಡುಪಿಯಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ. ಅಲ್ಲಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇರೋದು. ಒಂದು ಕಡೆ ರೋಡ್ ಶೋ ಕೂಡ ನಡೀತು. ರೋಡ್ ಶೋನಲ್ಲಿ ಮೋದಿ ಅವರನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಭಾಗಿಯಾಗಿದ್ರು. ಹೂವಿನ ಮಳೆ ಸುರಿಸುತ್ತಾ ಅವರನ್ನ ಸ್ವಾಗತಿಸಲಾಯಿತು. ಈ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಈಗ ಉಡುಪಿ ಶ್ರೀಕೃಷ್ಣ ಮಠದಲ್ಲಿರೋದು. ಉಡುಪಿ ಶ್ರೀಕೃಷ್ಣನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೋಡಿ, 17 ವರ್ಷಗಳ ಹಿಂದೆ ಶ್ರೀಕೃಷ್ಣ ಮಠಕ್ಕೆ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ರು. ಅದಾದ ನಂತರ ಈಗಲೇನೆ ನರೇಂದ್ರ ಮೋದಿ ಅವರು ಭೇಟಿ ಮಾಡಿರೋದು. ನೋಡಿ, ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡಿದೆ. 2 ಕೋಟಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣ ಲೇಪನವನ್ನ ಮಾಡಲಾಗಿದೆ. ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಮಠಾಧೀಶರು ಗಣ್ಯರ ಉಪಸ್ಥಿತಿ ಕೂಡ ಇತ್ತು. ಮೋದಿಯಿಂದ ಮುಖ್ಯ ಪ್ರಾಣ ದೇವರ ಗರುಡ ದೇವರ ದರ್ಶನ ಕೂಡ ಆಗಿದೆ. ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಉದ್ಘಾಟನೆ ಮಾಡಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು. 17 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ನೋಡಿ, ಅಲ್ಲಿ ಉಡುಪಿಯ संवाद करते हुए नजर आ रही हैं ಸ್ವಾಮೀಜಿಗಳ ಜೊತೆಗೆ ಮಾತನಾಡ್ತಾ ಇರೋದು. स्वर्ण रूप में है. ಸೊ ಅದಕ್ಕಿಂತ ಮೊದಲೇ ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನ ಉದ್ಘಾಟನೆ ಮಾಡಿ ಆಯಿತು. ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡಿದೆ. धार्मिक और सांस्कृतिक केंद्र है. इसे दक्षिण भारत का ಇಡೀ ಮಠದಲ್ಲಿ कहा जाता है. ಮುಖ್ಯ ಪ್ರಾಣ ದೇವರ ಗರುಡ ದೇವರ ದರ್ಶನವನ್ನ ಅವರು ಪಡೆದುಕೊಂಡಿದ್ದಾರೆ. 8 मठों की अद्भुत परंपरा है. श्री माधवाचार्य ने श्री कृष्ण मंदिर की सेवा प्रशासन के लिए 8 मठों की स्थापना की थी, जो अनूठी व्यवस्था, धर्म अनुशासन और सामूहिक प्रबंधन का एक सटीक उदाहरण है. तो उडुपी का नाम लेते ही जिस तरह श्री कृष्ण मंदिर की छवि सामने आती है, ये मंदिर मध्यकालीन संत श्री माधवाचार्य की परंपरा से जुड़ा है और वैष्णव भक्तों के लिए आस्था का अत्यंत पवित्र केंद्र माना जाता है.